ಕೋರ್ಟ್ಗೆ ಖುದ್ದು ಹಾಜರಿಗೆ ಮನವಿ ಮಾಡಿದ್ದ ದರ್ಶನ್ ಅರ್ಜಿ ವಜಾ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಮತ್ತೊಂದು ಸಲ ಹಿನ್ನಡೆ. ವಕೀಲರ ಜೊತೆ ಚರ್ಚೆಗಾಗಿ ಖುದ್ದು ಹಾಜರಿಗೆ ಮನವಿ ಮಾಡಿದ್ರು ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದೆ 59ನೇ ಸೆಷನ್ಸ್ ಕೋರ್ಟ್. ವಕೀಲರ ಭೇಟಿಗೆ ಸೂಕ್ತ ಅವಕಾಶ ನೀಡುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಕೀಲರ ಜೊತೆ ಚರ್ಚೆಗಾಗಿ ಖುದ್ದು ಹಾಜರಿಗೆ ಅವಕಾಶ ಕೇಳಿದ್ದ ದರ್ಶನ್ಗೆ ಮತ್ತೆ ಹಿನ್ನಡೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗೋದಕ್ಕೆ ಮನವಿಯ ಅರ್ಜಿ ಸಲ್ಲಿಸಲಾಗಿತ್ತು ದರ್ಶನ್ ಕಡೆಯಿಂದ. ಆದ್ರೆ ಆ ಅರ್ಜಿ ವಜಾ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದ್ದು ವಕೀಲರ ಜೊತೆ ಚರ್ಚೆಗೆ ಖುದ್ದಾಗಿ ಹಾಜರಾಗ್ತೀನಿ ಅಂತ ಮನವಿ ಮಾಡಿಕೊಂಡಿದ್ರು ಆದ್ರೆ ದರ್ಶನ್ ಸಲ್ಲಿಸಿದ ಅರ್ಜಿನ ವಜಾ ಮಾಡಿದೆ 59ನೇ ಸೆಷನ್ಸ್ ಕೋರ್ಟ್. ಇದರ ಜೊತೆಗೆ ವಕೀಲರ ಭೇಟಿಗೆ ಸೂಕ್ತ ಸಮಯಾವಕಾಶ ನೀಡುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ. ಒಂದು ಕಡೆ ಮಾಫಿ ಸಾಕ್ಷಿಯ ಟೆನ್ಷನ್, ಮತ್ತೊಂದು ಕಡೆ ದರ್ಶನ್ ಅರ್ಜಿ ವಜಾ. ವಕೀಲರನ್ನ ಭೇಟಿಯಾಗಿ ಸರಿಯಾಗಿ ಚರ್ಚೆ ನಡೆಸಬಹುದು, ಅದಕ್ಕೊಂದು ಅವಕಾಶ ಕೊಡಿ, ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗೋದಕ್ಕೆ ಅವಕಾಶ ಕೊಡಿ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದ ದರ್ಶನ್ಗೆ ಮತ್ತೊಮ್ಮೆ ನಿರಾಸೆ. ದರ್ಶನ್ ಅರ್ಜಿ ವಜಾ ಆಗಿದೆ. ವಕೀಲರು ಭೇಟಿಯಾಗೋದಕ್ಕೆ ಬಂದಾಗ ಸೂಕ್ತ ಅವಕಾಶ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ನಿರ್ದೇಶನ ಕೂಡ ಕೊಟ್ಟಿದೆ ನ್ಯಾಯಾಲಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮತ್ತೊಂದು ನಿರಾಸೆ ದರ್ಶನ್ ಪಾಲಿಗೆ, ಖುದ್ದು ಹಾಜರಾತಿಗೆ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ. ಏನ್ ಹೇಳಿದೆ ನ್ಯಾಯಾಲಯ? ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಖುದ್ದು ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂಥದ್ದು, ಅದರಲ್ಲಿ ಹಾಜರುಪಡಿಸಬೇಕು ಅನ್ನುವಂತ ಮನವಿಗೆ ಪ್ರಮುಖ ಕಾರಣ ಕೊಟ್ಟಿದ್ದು ಅಂದ್ರೆ ನಾವು ವಕೀಲರನ್ನ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೆಚ್ಚು ಸಮಯವನ್ನ ಕೊಡ್ತಾ ಇಲ್ಲ, ಗೌಪ್ಯವಾಗಿ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಕೋರ್ಟ್ ನಲ್ಲಿ ನಡೆಯುವಂತ ಟ್ರಯಲ್ ಪ್ರೊಸೀಡಿಂಗ್ಸ್ ಏನಿದೆ ಅದು ಖುದ್ದಾಗಿ ಹಾಜರಾಗುವ ಹಕ್ಕಿದೆ. ಅಲ್ಲಿ ನಡೆಯುವಂತ ಪ್ರಕ್ರಿಯೆಗಳಿಗೆ ವಕೀಲರ ಜೊತೆ ಅವರಿಗೆ ಮಾಹಿತಿಯನ್ನ ಕೊಡಬೇಕು. ಆ ಒಂದು ಕಾರಣಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದ್ರ ಜೊತೆಗೆ ಅವರ ಪರ ವಕೀಲರು ಯಶವಂತ್ ಪಾಷಾ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಕೂಡ ಪ್ರತಿ ಅಕ್ಯೂಸ್ಡ್, ಪ್ರತಿಯೊಬ್ಬ ಜೈಲಿನಂತ ವ್ಯಕ್ತಿ ಕೂಡ ಕೋರ್ಟ್ ನಲ್ಲಿ ನಡೆಯುವಂತ ಪ್ರಕ್ರಿಯೆಗಳನ್ನ, ಅವರ ವಿರುದ್ಧ ದಾಖಲಾಗುವಂತ ಸಾಕ್ಷಿಗಳಿಗೆ ವಿರುದ್ಧವಾಗಿ ಮಾಹಿತಿಗಳನ್ನ ನೀಡುವಂತದ್ದು, ಮತ್ತೆ ಖುದ್ದಾಗಿ ಭೇಟಿ ಅಂದ್ರೆ ಅಲ್ಲಿ ಹಾಜರಾಗುವಂತಕ್ಕೆ ಹಕ್ಕುಗಳಿದೆ, ಅವಕಾಶಗಳಿದೆ, ಹಾಗಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಪ್ರಮುಖವಾಗಿ ವಾದವನ್ನ ಮಂಡಿಸಿದ್ರು. ಸೊ ಅದಕ್ಕೆ ಅಂದ್ರೆ ಪ್ರತಿ ವಾದವನ್ನ ಮಂಡಿಸಿದಂತ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ದೇನೆ ಅಂದ್ರೆ ಯಾವುದೇ ಕಾರಣಕ್ಕೆ ಈಗಾಗಲೇ ಟೆಕ್ನಾಲಜಿ ಡೆವಲಪ್ ಆಗಿದೆ, ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ VC ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಅಂದ್ರೆ ಹೈಕೋರ್ಟ್ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ತೆ. ಇಡೀ ದೇಶದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಗಳು ಈ ರೀತಿ ನಡೀತಾ ಇದೆ. ಜೊತೆಗೆ ದರ್ಶನನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದೆ ಆದ್ರೆ ಹೆಚ್ಚಿನ ಭದ್ರತೆಯನ್ನು ನೀಡಬೇಕಾಗುತ್ತೆ. ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಹೆಚ್ಚು ಜನ ಸೇರ್ತಾರೆ. ಅಂದ್ರೆ ಚಾರ್ಜ್ ಫ್ರೇಮ್ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಸೇರ್ಕೊಳ್ಳಿತ್ತು. ಅಂದ್ರೆ ಚಾರ್ಜ್ ಫ್ರೇಮ್ ನಡೆಯುವಂತ ಒಂದು 5-10 ನಿಮಿಷದ ಪ್ರಕ್ರಿಯೆ ಮಾಡ್ಲಿಕ್ಕೆ ಅರ್ಧ ದಿನ ಸಮಯ ಬೇಕಾಯ್ತು. ಹಾಗಾಗಿ ಅವ್ರನ್ನ ಕರ್ಕೊಂಡು ಬರುವಂತದ್ದು ಸದ್ಯಕ್ಕೆ ಆಗೋದಿಲ್ಲ, ಕರ್ಕೊಂಡ್ ಬರುವಂತ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ದರ್ಶನ್ ಏನು ಖುದ್ದು ಹಾಜರಿಗೆ ಮನವಿ ಮಾಡಿದ್ರೆ ಆ ಮನವಿಯನ್ನ ತಿರಸ್ಕಾರ ಮಾಡಲಾಗಿದೆ. ಅದರ ಜೊತೆಗೆ ಒಂದು 2 ಡೈರೆಕ್ಷನ್ ಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅದರಲ್ಲಿ ವಕೀಲರುಗಳು ತಮ್ಮ ಕಕ್ಷಿದಾರನ ಅಂದ್ರೆ ಆರೋಪಿಗಳನ್ನ ಜೈಲಿಗೆ ಹೋಗಿ ಮಾತಾಡ್ಲಿಕ್ಕೆ ಹೋಗ್ತಿದ್ರಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಮತ್ತೆ ಗೌಪ್ಯ ಮಾತುಕತೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದಾದ್ರೆ. ಇನ್ನು ಎರಡನೆಯದು ವಿಡಿಯೋ ಆಡಿಯೋ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಏನು ಬರುತ್ತೆ ಅದನ್ನ ಒಂದು ಕ್ಲಾರಿಟಿ ಬರುವ ರೀತಿ, ಅಂದ್ರೆ ಇವರಿಗೂ ಕ್ಲಾರಿಟಿಯಾಗಿ ಬರ್ತಾ ಇತ್ತು. ಇನ್ನೊಂದಷ್ಟು ಅದನ್ನ ಕ್ವಾಲಿಟಿಯನ್ನ ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ಜೈಲ್ ಅಥಾರಿಟಿ ಅದ್ರ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನ ಮಾನಿಟರ್ನ ರಿಜಿಸ್ಟ್ರಾರ್, ಸಿಟಿ ಸಿವಿಲ್ ಕೋರ್ಟ್ ನ ರಿಜಿಸ್ಟ್ರಾರ್ ಅದನ್ನ ಮಾನಿಟರ್ ಮಾಡಬೇಕು ಅನ್ನುವಂತ ಡೈರೆಕ್ಷನ್ ಕೊಟ್ಟಿರುವಂತದ್ದು. ಈ ಮೂಲಕ ದರ್ಶನ್
ಜೈಲಿನಿಂದ ಹೊರಗಡೆ ಬರಬೇಕು, ಕೋರ್ಟ್ನಲ್ಲಿ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋರ್ಟಿಗೆ ಬಂದು ಹಾಜರಾಗುವ ಜೊತೆಗೆ ಜೈಲಿನಿಂದ ಏನಾದ್ರು ಮಾಡಿ ಹೊರಗಡೆ ಬರಬೇಕು. ಈ ಹಿಂದೆ ಒಂದ್ ಬಾರಿ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ನೇ ಖುದ್ದಾಗಿ ಕೋರ್ಟ್ ಮುಂದೆ ಹೇಳಿದೆ ಅಂದ್ರೆ ಅವತ್ತು ಒಂದ್ ದಿವಸ ಆದ್ರೆ ನಾವು ಹೊರಗಡೆ ಕೋರ್ಟಿಗೆ ಬಂದ್ರೆ ಅವತ್ತು ಒಂದಿನ ಆದ್ರೂ ಮನೆ ಊಟ ಸಿಗುತ್ತೆ, ಆ ಕಾರಣಕ್ಕಾದ್ರೂ ನಮ್ಮನ್ನ ಖುದ್ದಾಗಿ ಹಾಜರುಪಡಿಸಿ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಹೇಳಿದ್ರು. ಸೊ ಇದೆಲ್ಲವನ್ನು ನೋಡಿದ್ರೆ ಏನ್ರೆ ಜೈಲಿನಿಂದ ಹೊರಗಡೆ ಬರಬೇಕು ಕೋರ್ಟ್ ಹಾಜರಾತಿಯ ಮೂಲಕ ಆ ಒಂದು ಅವಕಾಶ ಇಟ್ಕೊಂಡು ಅನ್ನುವಂತ ಪ್ರಯತ್ನಗಳೇನ್ ಮಾಡಿದ ದರ್ಶನ್ ಆ ಒಂದು ಪ್ರಯತ್ನಕ್ಕೆ ಈಗ ಹಿನ್ನಡೆ ಆಗಿರುವಂತದ್ದು ಕೋರ್ಟ್ ಒಪ್ಕೊಂಡಿದೆ. ಈಗಾಗಲೇ ಟೆಕ್ನಾಲಜಿ ಮೂಲಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ರೀತಿಯ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಅವಕಾಶವಿರುವಂತದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದುವರಿಯುತ್ತೆ ಅನ್ನುವಂತ ಆದೇಶವನ್ನ ಮಾಡುವ ಮೂಲಕ ದರ್ಶನ್ಗೆ ಮತ್ತೊಂದಷ್ಟು ಹಿನ್ನಡೆ ಆಗಿರುವಂತಹದ್ದು. ಪವನ. ಎಸ್, ಧನ್ಯವಾದ ರಮೇಶ್. ಇನ್ನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆಡಿಯೋ ವಿಡಿಯೋ ಕ್ಲಿಯರ್ ಇರಬೇಕು. ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸುಜಾತಾ ಸಾಮ್ರಾಣಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಮೇಲ್ವಿಚಾರಣೆ ನಡೆಸೋದಕ್ಕೆ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಆಡಿಯೋ ಮತ್ತು ವಿಡಿಯೋ ಕ್ಲಿಯರ್ ಇರಬೇಕು. ಜೈಲು ಅಧಿಕಾರಿಗಳಿಗೆ ನ್ಯಾಯಮೂರ್ತಿಗಳು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೇಲ್ವಿಚಾರಣೆ ನಡೆಸೋದಕ್ಕೆ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ಖುದ್ದು ಹಾಜರಾತಿಗೆ ದರ್ಶನ್ ಸಲ್ಲಿಸಿದ್ದ ಅರ್ಜಿನ ನ್ಯಾಯಾಲಯ ವಜಾ ಮಾಡಿದೆ. ಆದ್ರೆ ವಕೀಲರು ಬಂದಾಗ ಚರ್ಚೆಗೆ ಅವಕಾಶ ಕೊಡಿ ಅಂತ, ಸೂಕ್ತ ಅವಕಾಶ ಕೊಡಿ ಅಂತ ಜೈಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಚಾರಣೆಗೆ ಬಂದಾಗ ವಿಡಿಯೋ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು, ಕ್ಲಾರಿಟಿ ಇರಬೇಕು ಅಂತ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಹಾಗೆ ಮೇಲ್ವಿಚಾರಣೆ ನಡೆಸೋದಕ್ಕೆ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ಗೆ ಸೂಚನೆ ಕೊಟ್ಟಿದ್ದಾರೆ. ಖುದ್ದು ಹಾಜರಾದ್ರೆ ವಕೀಲರೊಂದಿಗೆ ಒಂದಷ್ಟು ಚರ್ಚೆ ಆಗತ್ತೆ, ನೇರ ಚರ್ಚೆ ಆಗತ್ತೆ. ಇದರ ಜೊತೆಗೆ ಮನೆಯೂಟ ಸಿಗುತ್ತೆ. ಆ ಎರಡು ಆಸೆಗಳು ನಿರಾಸೆಯಾಗಿವೆ. ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಆರಂಭ. ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವ ಆರೋಪಿ ಪ್ರದೋಷ್ ಪ್ರತ್ಯಕ್ಷವಾಗಿ ಹಾಜರು. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಜೈಲಿನ ಪ್ರತ್ಯೇಕ ರೂಮ್ನಿಂದ ವಿಡಿಯೋ ಕಾನ್ಫರೆನ್ಸ್ಗೆ ಹಾಜರು. ದರ್ಶನ್ ಸೇರಿ 6 ಆರೋಪಿಗಳು ಒಂದು ರೂಮ್ನಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೋರ್ಟ್ ಸೂಚನೆ ಮೇರೆಗೆ ಪ್ರದೋಷ್ ಪ್ರತ್ಯೇಕವಾಗಿ ವಿಚಾರಣೆಗೆ ಹಾಜರು. ಸೆಷನ್ಸ್ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ಆರಂಭ ಆಗಿದೆ. ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿದ್ರು ಆರೋಪಿ ಪ್ರದೋಷ್ ಪ್ರತ್ಯೇಕವಾಗಿ ಹಾಜರು ಮಾಡಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಪ್ರದೋಷ್ ಪ್ರತ್ಯೇಕವಾಗಿ ಹಾಜರಾಗಿದ್ದು ದರ್ಶನ್ ಸೇರಿ 6 ಆರೋಪಿಗಳು ಒಂದು ರೂಮ್ನಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.